ನಾನು ಬೆಳಗಾವಿ ವಕೀಲ ಸಂಘದ ಮಾಜಿ ಅಧ್ಯಕ್ಷರಾದಂಥ ಚನ್ನಬಸಪ್ಪ ಬಸವಣ್ಣಪ್ಪ ಬಾಗೇವಾಡಿ. ನನ್ನ ಸೀರಿಯಲ್ ನಂಬರು 11. ನಾನು ಈ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ ಚುನಾವಣೆಗಾಗಿ ಸ್ಪರ್ಧಿಸಿದ್ದು. ಬಂಧುಗಳೇ, ನಾನು ಸಾಮಾಜಿಕವಾಗಿ ಪಕ್ಷಗಾರರಿಗಾಗಿ ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂಥ ಅಡ್ವೊಕೇಟ್ ನಂಬರ್ ಕಳಿಸ್ಕೊಟ್ಟಿದ್ದೀನಿ. ಜನರಿಗೆ ಆರೋಗ್ಯ ಆಗುವಂಥ ಶುದ್ಧ ನೀರನ್ನು ಮಾಡಿಕೊಟ್ಟಿದ್ದೀನಿ. ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಕೀಲರಿಗಾಗಿ ಸೇವೆ ಮಾಡುವಂಥ ಕಲ್ಪನೆಯನ್ನು ಇಟ್ಕೊಂಡಿದ್ದೀನಿ. ನನ್ನ ಒಕ್ಕೂರದಿಂದ ನಾನು ಎಲ್ಲರೂ ಆಶೆ ಬೇರೆ ಬೇರೆ ತೋಟಿ ಕೇಳಿದರು, ಆದರೆ ನಾನು ಹೂವು ಕೊಟ್ಟು ಅವರಿಗೆ ವೋಟ್ ಕೇಳಿದ್ದೀನಿ. ಎಲ್ಲ ಉಳಿದ ಅಂಶನ ನನ್ನ ಕರಪತ್ರದಲ್ಲಿ ನಾನು ಹೇಳಿದ್ದೀನಿ. ನಾನು ಇದನ್ನು ಕೊಡಲ್ಲ, ಅದನ್ನು ಕೊಡಲ್ಲ, ಇದನ್ನು ಕೊಡಲ್ಲ, ಬರೀ ಒಂದು ಹೂವು ಕೊಟ್ಟನ್ನು ಕೇಳ್ತೀನಿ. ಬರೋ ದಿನಗಳಲ್ಲಿ ವಕೀಲರ ಏಳಿಗೆಗಾಗಿ ದುಡಿಯುವಂಥ ಕಲ್ಪನೆ ಇಟ್ಕೊಂಡು ಯುವಕರಿಗಾಗಿ ಸೇವೆ ಮಾಡುವಂಥ ಕಲ್ಪನೆ ಇಟ್ಕೊಂಡು ನಾನು ಇವತ್ತು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೀನಿ. ನೋಟರಿ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೀನಿ. ಈಗ ಇನ್ನೂ ಅನೇಕ ಪಕ್ಷಗಾರ ಮತ್ತು ಜನರಿಗಾಗಿ ಕೋರ್ಟ್ ಕಾಂಪೌಂಡ್ನಲ್ಲಿ ಅಡ್ವೊಕೇಟ್ ಚೇಂಬರು ಅಂತ ಕಟ್ಟಿಕೊಡುವಂಥ ವ್ಯವಸ್ಥೆ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀನಿ. ಬರೀ ವಕೀಲರಿಗೆ ಅಷ್ಟೇ ಅಲ್ಲ, ಸಾಮಾಜಿಕ ಜನರಿಗೂ ಸೇವೆ ಮಾಡುವಂಥ ಕೆಲಸಗಳನ್ನು ವಕೀಲರನ್ನು ಮಾಡ್ತಾಯಿದ್ದೀನಿ. ಬರೋದಿನ ವಕೀಲರಿಗಾಗಿಯೇ ಸೇವೆ ಮಾಡ್ತೀನಿ. ವಕೀಲರಿಗೆ ಪಕ್ಷಗಾರರಿಗೆ ಸೇವೆ ಮಾಡುವಂಥ ಕಲ್ಪನೆ ಇಟ್ಕೊಂಡು ನಾನು ಮತ ಕೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಮತ ಹಾಕಬೇಕಂತ ಕೇಳಿ. ಇಲ್ಲಿ ವಕೀಲರಿಗೆ ಭಾಳ ಎಲ್ಲ ವಕೀಲರು ಇದ್ದಾರೆ, ಆದರೆ ಇಲ್ಲಿ ಸುವ್ಯವಸ್ಥಾದ ಟಾಯ್ಲೆಟ್ಸ್ ಇಲ್ಲ. ನಮ್ಮ ಆಲ್ರೆಡಿ ಮೊದಲೇ ಬಿಸಿಲದಲ್ಲಿ ಮೇಲೆ ಹೆಚ್ಚಿನ ದಪ್ಪಾದಂಥ ಕೋಟ್ ಹಾಕೋತೀವಿ. ನೋಡಿದ್ರೆ ನಮಗೆ ಫ್ಯಾನ್ ಸಹಿತ ಇರಲ್ಲ, ರೂಮ್ ಸಹಿತ ಕುತ್ಕೊಳ್ಳೋಕೆ ಸರಿ ಇಲ್ಲ. ಆಮೇಲೆ ಅದಿಬದಿಯಲ್ಲಿ ಪರಿಸರಕ್ಕೆ ಆಗುವಂಥ ತಂಪು ಬರುವಂಥ ಗಿಡ ಮರಗಳಿಲ್ಲ. ಆದ ಕಾರಣ ಸುಪ್ರೀಂ ಕೋರ್ಟ್ನಲ್ಲಿ ಜನರನ್ನು ಹಿಡ್ಕೊಂಡು ಅವರ ಜಡ್ಜಸ್ಕೊಂಡು ಕರ್ಕೊಂಡ್ಬಂದು ನಮ್ಮ ಕೋರ್ಟ್ ಕಂಪೌಂಡ್ನಲ್ಲಿ ಸಾವಿರಾರು ಗಿಡಗಳನ್ನು ಹಚ್ಚಿ ಇವತ್ತು ಹೆಮ್ಮರವಾಗಿ ಬೆಳೆದಿದ್ದಾವೆ ಅನ್ನೋದಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಆದ ಕಾರಣ ಬರುವ ದಿನಗಳಲ್ಲಿ ಅಡ್ವೊಕೇಟ್ ಚೇಂಬರ್ಗೆ AC ರೂಮ್ ಕೂಡಿಸ್ಬೇಕು, ಸುವ್ಯವಸ್ಥಿತ ಟಾಯ್ಲೆಟ್ ಆಗಬೇಕು. ನೋಡಿರಿ, ನಾವು ಪೇಟೆಯಲ್ಲಿ ಹೋದಾಗ ಪಲ್ಯ ರೋಡ್ ಮೇಲೆ ನಿಂತು ಮಾರ್ತಾರೆ, ನೆಲದ ಮೇಲೆ ಇಟ್ಟು ಪಲ್ಯ ತಿನ್ನತ್ತೀವಿ. ಆದರೆ ಬೂತ್ಗಳು AC ರೂಮ್ದಾಗ ಇಡತ್ತಾರೆ. ಅದಕ್ಕೆ ಬರೋ ದಿನಗಳಲ್ಲಿ ನಾವು ಸುವ್ಯವಸ್ಥಿತವಾಗಿ ಕೆಲಸ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿ ನಾನು ನನ್ನ ಈ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಬಂಧುಗಳೇ, ನಾವು ಒಬ್ಬ ಜವಾಬ್ದಾರಿಯುತ ನಾಗರಿಕರು. ಆ ನಾಗರಿಕ ಆದಂಥ ಯಾವುದು ಆಶೆ ಆಮಿಷ ತಗೊಳ್ಳದೆ ನಾವೇ ಸುಧಾರಣೆ ಮಾಡಿ ವೋಟ್ ಹಾಕುವಂಥ ವ್ಯವಸ್ಥೆ ಆಗಬೇಕು. ಇಲ್ಲಿ ನಡೀತಾ ಇದ್ದನ್ನು ನೋಡಬೇಕಾದ್ರೆ ಇಡೀ ನನ್ನ ಕರಪತ್ರದಲ್ಲಿ ನಾನು ಒಬ್ಬನೇ ಇರ್ಬೋದು. ಭೂ ಕೊಟ್ಟು ಮಾತ್ರ ಬೆಳೆದಿದ್ದೀನಿ. ಉಳಿದವರು ಏನೇನೋ ರೆಸಾರ್ಟ್ಗಳು ಬುಕ್ ಮಾಡಿ ಅವ್ಯವಸ್ಥಿತವಾಗಿ ದೇಶವನ್ನು ಅವಹೇಳನಕ್ಕಾಗಿ ಕರ್ಕೊಂಡು ಹೋಗ್ತಾ ಇದ್ದರೆ ಎಲ್ಲಿ ಹೋದಲ್ಲಿ ಏನು ರೀ ನಿಮ್ಮ ವಕೀಲರ ಇಲೆಕ್ಷನು, ಇದು ಎಂಥ ಥರ ಇಲೆಕ್ಷನ್ ನಡೆದಿದೆ, ಇದು ಸರಿನಾ, ನೀವು ಯೋಗ್ಯನಾ ಅಂತ ನಾನು ಕೇಳುವಾಗ, ಇಲ್ಲಪ್ಪ ಎಲ್ಲರೂ ಬೇರೆಯವರು ಬೇರೆ, ನಾನು ಬೇರೆ. ನಾನು 2003, 5, 7ರೊಳಗೂ ನಾನು ಹೂ ಕೊಟ್ಟೆ ಆರಿಸಿ ಬಂದೀನಿ. ಇವಾಗ ಇಡೀ ರಾಜ್ಯ ತುಂಬ ಪ್ರತಿಯೊಬ್ಬರು ಹೂ ಕೊಟ್ಟು ಓಟ್ ಕೇಳಿದ್ದೀನಿ. ಹೀಗಾಗಿ ಹೂವಿನಿಂದ ನಾನು ಆರಿಸಿ ಬರೋದು ಗ್ಯಾರಂಟಿ ಅಂತ ಮಾತನ್ನು ಹೇಳ್ತಾ ನನ್ನ 2 ಮಾತುಗಳ ವಿರಾಮ ಹೇಳ್ತೀನಿ.